ನಮಸ್ಕಾರ ವೀಕ್ಷಕರೇ. ಮಹಿಳೆಯರು ರಂಗೋಲಿ ಹಾಕುವಾಗ ಈ ಎರಡು ತಪ್ಪುಗಳನ್ನು ಮಾಡಬೇಡಿ. ಇದರಿಂದ ಸಾಲ ಹಾಗೂ ಕಷ್ಟಗಳು ಎದುರಾಗಿ ದಾರಿದ್ರ್ಯ ಬರುತ್ತದೆ. ಹಿಂದೂ ಧರ್ಮದಲ್ಲಿ ಪ್ರತಿ ಸಂಪ್ರದಾಯಕ್ಕೂ ಒಂದು ಅರ್ಥವಿದೆ. ರಂಗೋಲಿ ಕೇವಲ ಅಲಂಕಾರವಲ್ಲ, ಅದು ಲಕ್ಷ್ಮಿಯನ್ನು ಆಹ್ವಾನಿಸುವ ಮಂಗಳಕರ ಸಂಕೇತ. ಯಾವುದೇ ಹಬ್ಬ ಅಥವಾ ಶುಭ ಕಾರ್ಯವಿರಲಿ, ಮೊದಲು ಮನೆ ಮುಂದೆ ಸಗಣಿ ನೀರು ಚಿಮುಕಿಸಿ ರಂಗೋಲಿ ಹಾಕುವುದು ನಮ್ಮ ವಾಡಿಕೆ. ರಂಗೋಲಿ ಸಂಪ್ರದಾಯದ ಹಿಂದೆ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ರಹಸ್ಯಗಳಿವೆ. ಸೂರ್ಯೋದಯಕ್ಕೂ ಮುನ್ನ ಮನೆ ಸ್ವಚ್ಛಗೊಳಿಸಿ ಸಗಣಿ ನೀರು ಚಿಮುಕಿಸಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದು ಮಹಿಳೆಯರ ದಿನಚರಿ. ಅಕ್ಕಿ ಹಿಟ್ಟಿನ ರಂಗೋಲಿ ಇರುವೆ ಕೀಟಗಳಿಗೆ ಆಹಾರವಾಗುವುದರಿಂದ ಇದು ನಮಗೆ ತಿಳಿಯದೆ ಮಾಡುವ ಭೂತ ದಯೆ ಅಥವಾ ದಾನ ಪ್ರಕ್ರಿಯೆಯಾಗಿದೆ. ಇದರಿಂದ ಪುಣ್ಯ ಮತ್ತು ಸಕಾರಾತ್ಮಕತೆ ಸಿಗುತ್ತದೆ. ಅಷ್ಟೇ ಅಲ್ಲದೆ ರಂಗೋಲಿ ಹಾಕುವುದು ಮಹಿಳೆಯರಿಗೆ ಒಂದು ಉತ್ತಮ ವ್ಯಾಯಾಮವೂ ಹೌದು. ಬೆಳಿಗ್ಗೆ ಬಾಗಿ ರಂಗೋಲಿ ಹಾಕುವುದರಿಂದ ದೇಹಕ್ಕೆ ಉತ್ತಮ ಕಸರತ್ತು ಸಿಗುತ್ತದೆ ಮತ್ತು ಬೆನ್ನುಮೂಳೆ ದೃಢವಾಗುತ್ತದೆ. ಚುಕ್ಕೆ ಗೆರೆಗಳನ್ನು ಜೋಡಿಸುವಾಗ ಏಕಾಗ್ರತೆ ಹೆಚ್ಚಿ ಮನಸ್ಸು ಶಾಂತವಾಗುತ್ತದೆ. ಇದು ಒಂದು ರಹಸ್ಯ ಧ್ಯಾನದಂತೆ ಒತ್ತಡವನ್ನು ಕಡಿಮೆ ಮಾಡಿ ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಇನ್ನೂ ಆಧ್ಯಾತ್ಮಿಕವಾಗಿ ಹೇಳುವುದಾದರೆ ರಂಗೋಲಿ ಎಂಬುದು ಯಂತ್ರಶಾಸ್ತ್ರಕ್ಕೆ ಸಂಬಂಧಿಸಿದ್ದಾಗಿದೆ ಎಂದು ಪಂಡಿತರು ಹೇಳುತ್ತಾರೆ. ರಂಗೋಲಿಯ ವಿಶೇಷ ಆಕೃತಿಗಳು ದೈವಿಕ ಶಕ್ತಿಯನ್ನು ಆಕರ್ಷಿಸಿ ಮನೆಗೆ ರಕ್ಷಣಾ ಕವಚವಾಗುತ್ತವೆ. ಹಬ್ಬಗಳ ರಥ ಹಾಗೂ ಸಂಕ್ರಾಂತಿ ರಂಗೋಲಿಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ಮನೆ ಮುಂದೆ ರಂಗೋಲಿ ಇದ್ದರೆ ದಾರಿಹೋಕರ ದೃಷ್ಟಿ ಅದರ ಮೇಲೆ ಬಿದ್ದು ಮನೆಯವರ ಮೇಲೆ ಕೆಟ್ಟ ದೃಷ್ಟಿ ಅಂದರೆ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ಪುರಾಣಗಳ ಪ್ರಕಾರ ಸ್ವಚ್ಛತೆ ಮತ್ತು ಸೌಂದರ್ಯವಿರುವಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ. ಹಾಗಾಗಿ ರಂಗೋಲಿ ಹಾಕುವುದೆಂದರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಸ್ವಾಗತಿಸಿದಂತೆ. ಅದಕ್ಕಾಗಿಯೇ ರಂಗೋಲಿ ಇಲ್ಲದ ಮನೆ ದೀಪವಿಲ್ಲದ ದೇವಸ್ಥಾನವಿದ್ದಂತೆ ಎಂದು ಹೇಳುತ್ತಾರೆ. ರಂಗೋಲಿ ಇಲ್ಲದ ಮನೆಗೆ ಲಕ್ಷ್ಮಿ ಬರುವುದಿಲ್ಲ, ಬದಲಿಗೆ ದಾರಿದ್ರ್ಯ ದೇವತೆಯಾದ ಜ್ಯೇಷ್ಠಾದೇವಿ ನೆಲೆಸುತ್ತಾಳೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇನ್ನು ರಂಗೋಲಿಯಲ್ಲಿ ಬಳಸುವ ಹಳದಿ, ಕುಂಕುಮ, ಹಸಿರು ಮುಂತಾದ ಬಣ್ಣಗಳು ನಮ್ಮ ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಆನಂದವನ್ನು ತುಂಬುತ್ತವೆ. ಅದಕ್ಕಾಗಿಯೇ ಹಬ್ಬಗಳಲ್ಲಿ ರಂಗುರಂಗಿನ ರಂಗೋಲಿ ಹಾಕುತ್ತಾರೆ. ಧನುರ್ಮಾಸದ ರಂಗೋಲಿಗಳು ವಿಷ್ಣುವಿನ ಅನುಗ್ರಹ ನೀಡುತ್ತವೆ. ರಂಗೋಲಿ ಕೇವಲ ಗೆರೆಗಳಲ್ಲ, ಕುಟುಂಬಕ್ಕೆ ಶ್ರೀರಾಮ ರಕ್ಷೆ. ಆದರೆ ತಿಳಿಯದೆ ಮಾಡುವ ತಪ್ಪುಗಳಿಂದ ಶುಭ ಫಲ ಸಿಗದೆ ಕಷ್ಟ, ಸಾಲ ಮತ್ತು ದಾರಿದ್ರ್ಯ ಬರುತ್ತದೆ. ಆ ತಪ್ಪುಗಳು ಮತ್ತು ನಿಯಮಗಳು ಏನು ಎಂಬುದನ್ನು ತಿಳಿಯುವ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ. ಮುಖ್ಯವಾದ ಮೊದಲ ನಿಯಮವೇನೆಂದರೆ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ರಂಗೋಲಿ ಹಾಕಬಾರದು. ಶಾಸ್ತ್ರಗಳ ಪ್ರಕಾರ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ವಿಶ್ರಾಂತಿ ಪಡೆಯಬೇಕು ಮತ್ತು ದೈವಿಕ ಕಾರ್ಯಗಳಿಂದ ದೂರವಿರಬೇಕು. ರಂಗೋಲಿ ಲಕ್ಷ್ಮಿ ಸ್ವರೂಪ ಹಾಗೂ ದೇವರಿಗೆ ಆಹ್ವಾನವಿದ್ದಂತೆ. ಅಂತಹ ಪವಿತ್ರ ಕಾರ್ಯವನ್ನು ಮುಟ್ಟಿನ ಸಮಯದಲ್ಲಿ ಮಾಡುವುದರಿಂದ ಮನೆಗೆ ಅನಿಷ್ಟ ಉಂಟಾಗುತ್ತದೆ ಮತ್ತು ಮೈಲಿಗೆಯ ಕೈಯಿಂದ ಅಕ್ಕಿ ಹಿಟ್ಟು ಮುಟ್ಟುವುದು ದೋಷ ತರುತ್ತದೆ. ಆದ್ದರಿಂದ ಆ 5 ದಿನಗಳು ಮನೆಯ ಇತರೆ ಮಹಿಳೆಯರು ಅಥವಾ ಮಕ್ಕಳ ಕೈಯಿಂದ ರಂಗೋಲಿ ಹಾಕಿಸಬೇಕು. ಮನೆಯಲ್ಲಿ ಬೇರೆ ಯಾರೂ ಇಲ್ಲದಿದ್ದರೆ ಆ ದಿನಗಳಲ್ಲಿ ರಂಗೋಲಿ ಹಾಕದಿದ್ದರೂ ಪರವಾಗಿಲ್ಲ. ಆದರೆ ಮುಟ್ಟಿನ ಸಮಯದಲ್ಲಿ ಹಾಕಿದರೆ ಅನಾರೋಗ್ಯ ಮತ್ತು ಕೌಟುಂಬಿಕ ಕಿರಿಕಿರಿ ತಪ್ಪಿದ್ದಲ್ಲ. ಎರಡನೇ ತಪ್ಪು, ರಾತ್ರಿ ವೇಳೆ ರಂಗೋಲಿ ಹಾಕುವುದು. ಇತ್ತೀಚೆಗೆ ಸಮಯದ ಅಭಾವ ಅಥವಾ ಆಲಸ್ಯದಿಂದ ಅನೇಕರು ರಾತ್ರಿಯೇ ಬಾಗಿಲು ತೊಳೆದು ರಂಗೋಲಿ ಹಾಕುತ್ತಿದ್ದಾರೆ. ಇದು ಮಹಾಪಾಪ ಮತ್ತು ದಾರಿದ್ರ್ಯ ತರುತ್ತದೆ. ಶಾಸ್ತ್ರಗಳ ಪ್ರಕಾರ ರಾತ್ರಿ ಸಂಚರಿಸುವ ದುಷ್ಟಶಕ್ತಿಗಳು ಈ ರಂಗೋಲಿಗೆ ಆಕರ್ಷಿತವಾಗಿ ಬೆಳಗ್ಗಿನ ವೇಳೆಗೆ ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ರವಾನಿಸುತ್ತವೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯದ ವೇಳೆ ರಂಗೋಲಿ ಹಾಕಿದಾಗ ಅದು ಸಾತ್ವಿಕ ಮತ್ತು ದೈವಿಕ ಶಕ್ತಿಗಳನ್ನು ಆಕರ್ಷಿಸಿ ಮನೆಗೆ ಶುಭ ತರುತ್ತದೆ. ಆದ್ದರಿಂದ ರಾತ್ರಿ ರಂಗೋಲಿ ಹಾಕಿ ದಾರಿದ್ರ್ಯ ದೇವತೆಯನ್ನು ಆಹ್ವಾನಿಸಬೇಡಿ. ಇನ್ನು ಮೂರನೇ ತಪ್ಪು, ರಂಗೋಲಿಗೆ ಬಾರ್ಡರ್ ಅಂದರೆ ಅಡ್ಡಗೆರೆ ಹಾಕದಿರುವುದು. ರಂಗೋಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಅದರ ಸುತ್ತಲೂ 4 ಕಡೆ ಕಡ್ಡಾಯವಾಗಿ
ಎರಡೆರಡು ಅಡ್ಡಗೆರೆಗಳನ್ನು ಎಳೆಯಲೇಬೇಕು ಅಥವಾ ರಂಗೋಲಿಯನ್ನು ಚೌಕಾಕಾರದಲ್ಲಿ ಬಂಧಿಸಬೇಕು. ಏಕೆಂದರೆ ಬಾರ್ಡರ್ ಇಲ್ಲದ ರಂಗೋಲಿಯನ್ನು ಭೂತ ಬಲಿ ಅಂದರೆ ಪಿಶಾಚಿಗಳ ಆಹಾರ ಎಂದು ಪರಿಗಣಿಸಲಾಗುತ್ತದೆ. ಸುತ್ತಲೂ ಗೆರೆ ಎಳೆಯದಿದ್ದರೆ ಮನೆಯ ಐಶ್ವರ್ಯ ಹೊರಗೆ ಹೋಗುತ್ತದೆ ಮತ್ತು ಹೊರಗಿನ ದುಷ್ಟಶಕ್ತಿಗಳು ಸುಲಭವಾಗಿ ಮನೆ ಸೇರುತ್ತವೆ. ಆ ಗೆರೆಗಳು ಮನೆಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡಿ ಲಕ್ಷ್ಮೀದೇವಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತೆ ಮಾಡುತ್ತವೆ. ಇವು ಕೆಡುಕನ್ನು ಒಳಗೆ ಬರದಂತೆ ತಡೆಯುತ್ತವೆ. ಆದ್ದರಿಂದ ರಂಗೋಲಿ ಹಾಕಿದ ಮೇಲೆ 4 ಕಡೆ ಕನಿಷ್ಠ 2 ಗೆರೆಗಳನ್ನಾದರೂ ಎಳೆಯುವುದನ್ನು ಮರೆಯಬೇಡಿ. ಇಲ್ಲದಿದ್ದರೆ ಮನೆಯ ಯಜಮಾನ ಸಾಲಗಾರನಾಗುವುದು ಖಂಡಿತ. 4ನೇ ತಪ್ಪು, ರಂಗೋಲಿಗೆ ಬಳಸುವ ಪದಾರ್ಥ. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವ ರಂಗೋಲಿ ಪುಡಿ ಅಂದರೆ ಕಲ್ಲು ಪುಡಿ ಮತ್ತು ಸೀಮೆ ಸುಣ್ಣದ ಕಡ್ಡಿಗಳು ಅಂದರೆ ಚಾಕ್ ಪೀಸ್ ಅನ್ನು ಹೆಚ್ಚಾಗಿ ಬಳಸುತ್ತಿದ್ದಾರೆ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ, ಬದಲಿಗೆ ಪಾಪ ಸುತ್ತಿಕೊಳ್ಳುತ್ತದೆ. ಸೀಮೆ ಸುಣ್ಣ ಅಥವಾ ಕಲ್ಲು ಪುಡಿಯಲ್ಲಿ ಜೀವವಿರುವುದಿಲ್ಲ ಮತ್ತು ಇರುವೆ ಕೀಟಗಳು ಇದನ್ನು ತಿನ್ನಲು ಸಾಧ್ಯವಿಲ್ಲ. ತಿಂದರೆ ಸಾಯುವ ಅಪಾಯ ಇದೆ. ರಂಗೋಲಿ ಹಾಕುವುದು ಭೂತದಯೆಗಾಗಿ ಅಂದ ಮೇಲೆ ಇದಕ್ಕೆ ವಿರುದ್ಧವಾಗಿ ಕಲ್ಲು ಪುಡಿ ಬಳಸುವುದು ಪಾಪವೇ ಸರಿ. ಆದ್ದರಿಂದ ಯಾವಾಗಲೂ ಅಕ್ಕಿ ಹಿಟ್ಟಿನಿಂದಲೇ ರಂಗೋಲಿ ಹಾಕಬೇಕು. ಅಕ್ಕಿ ಹಿಟ್ಟಿನ ಬಿಳಿ ರಂಗೋಲಿ ಪ್ರಕಾಶಮಾನವಾಗಿದ್ದು ಲಕ್ಷ್ಮಿ ಕಟಾಕ್ಷವನ್ನು ನೀಡುತ್ತದೆ ಮತ್ತು ನಮ್ಮ ಹಣೆ ಬರಹವನ್ನು ಬದಲಾಯಿಸಿ ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತದೆ. 5ನೇ ನಿಯಮ, ಯಾರ ಮನೆ ಮುಂದೆ ರಂಗೋಲಿ ಇರುವುದಿಲ್ಲವೋ ಆ ಮನೆ ಸ್ಮಶಾನಕ್ಕೆ ಸಮಾನ. ಮನೆಯಲ್ಲಿ ಎಷ್ಟೇ ದೊಡ್ಡ ಕಷ್ಟವಿದ್ದರೂ ಕನಿಷ್ಠ 2 ಗೆರೆಗಳನ್ನಾದರೂ ಹಾಕಬೇಕು. ಬಾಗಿಲನ್ನು ಎಂದಿಗೂ ಬೋಳಾಗಿ ಬಿಡಬಾರದು. ಹಾಗೆ ಬಿಟ್ಟರೆ ಶನಿದೇವರು ಆ ಮನೆಗೆ ಆಕರ್ಷಿತರಾಗುತ್ತಾರೆ. ರಂಗೋಲಿ ಇಲ್ಲದ ಮನೆಗೆ ಇಲ್ಲಿ ಯಾರೂ ಇಲ್ಲ, ದಾರಿದ್ರ್ಯವಿದೆ ಎಂದು ಶನಿದೇವರು ಪ್ರವೇಶಿಸುತ್ತಾರೆ. ಮನೆಯಲ್ಲಿ ಯಾರಾದರೂ ತೀರಿಕೊಂಡಾಗ ಮಾತ್ರ ರಂಗೋಲಿ ಹಾಕುವುದಿಲ್ಲ. ಉಳಿದ ದಿನಗಳಲ್ಲಿ ಮನೆ ಮುಂದೆ ರಂಗೋಲಿ ಇರಲೇಬೇಕು. ಇಲ್ಲದಿದ್ದರೆ ಶುಭ ಕಾರ್ಯಗಳು ನಡೆಯದೆ ಅನಾರೋಗ್ಯ ಕಾಡುತ್ತದೆ. ಮತ್ತೊಂದು ನಿಯಮ, ರಂಗೋಲಿ ಹಾಕುವಾಗ ಕಾಲಿಗೆ ಚಪ್ಪಲಿ ಧರಿಸಬಾರದು. ಇದು ಭೂಮಾತೆ ಮತ್ತು ಲಕ್ಷ್ಮಿಗೆ ಮಾಡುವ ಅಪಮಾನ. ಹಾಗೆಯೇ ರಂಗೋಲಿ ಹಾಕಿದ ನಂತರ ಅದನ್ನು ತುಳಿಯಬಾರದು, ದಾಟಿಕೊಂಡು ಹೋಗಬೇಕು. ಅದಕ್ಕಾಗಿಯೇ ರಂಗೋಲಿಯನ್ನು ತುಳಿಯದಂತೆ ಹೊಸ್ತಿಲಿನಿಂದ ಸ್ವಲ್ಪ ದೂರದಲ್ಲಿ ಹಾಕಬೇಕು. ಮಹಿಳೆಯರು ಎಂದಿಗೂ ಅಳುತ್ತಾ, ಕೋಪದಿಂದ ಅಥವಾ ಬೇಸರದಿಂದ ರಂಗೋಲಿ ಹಾಕಬಾರದು. ಇದರಿಂದ ಮನೆಗೆ ಅನಿಷ್ಟ ಉಂಟಾಗುತ್ತದೆ. ಮನಸ್ಸು ಪ್ರಶಾಂತವಾಗಿ ಹಾಗೂ ಆನಂದವಾಗಿದ್ದಾಗ ಹಾಕುವ ರಂಗೋಲಿ ಮನೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಇನ್ನು ರಂಗೋಲಿ ಹಾಕುವಾಗ ದಕ್ಷಿಣಾಭಿಮುಖವಾಗಿ ನಿಲ್ಲಬಾರದು. ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ನಿಂತು ಹಾಕುವುದು ಶ್ರೇಯಸ್ಕರ. ಹಳೆಯ ರಂಗೋಲಿಯನ್ನು ಗುಡಿಸುವಾಗ ಕೋಪದಿಂದ ಅಥವಾ ವಿರಸದಿಂದ ಗುಡಿಸಬಾರದು. ರಂಗೋಲಿ ಲಕ್ಷ್ಮಿ ಸ್ವರೂಪವಾಗಿರುವುದರಿಂದ ಅದನ್ನು ಗೌರವದಿಂದ ಮೆಲ್ಲಗೆ ಗುಡಿಸಬೇಕು. ನೀರು ಚಿಮುಕಿಸಿ ಹಳೆಯ ರಂಗೋಲಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರವೇ ಹೊಸ ರಂಗೋಲಿ ಹಾಕಬೇಕು. ಧೂಳಿನ ಮೇಲೆ ಹಾಕಬಾರದು. ಮೊದಲೇ ಹೇಳಿದಂತೆ ಹಾಕಿದ ರಂಗೋಲಿಯನ್ನು ಕಾಲಿನಿಂದ ತುಳಿಯುವುದು ಸಾಕ್ಷಾತ್ ಲಕ್ಷ್ಮೀದೇವಿಗೆ ಮಾಡುವ ಅಪಮಾನ. ತಿಳಿಯದೆ ತುಳಿದರೆ ಪರವಾಗಿಲ್ಲ, ಆದರೆ ಬೇಕೆಂದೇ ರಂಗೋಲಿ ಮಧ್ಯೆ ನಡೆಯಬಾರದು. ಮುಖ್ಯವಾಗಿ ಹಳದಿ ಕುಂಕುಮವಿರುವ ರಂಗೋಲಿಯನ್ನು ಎಂದಿಗೂ ತುಳಿಯಬಾರದು. ಇದರೊಂದಿಗೆ ಮತ್ತೊಂದು ಮುಖ್ಯ ವಿಷಯವೆಂದರೆ ಧನುರ್ಮಾಸ ಅಥವಾ ಸಂಕ್ರಾಂತಿ ಹಬ್ಬದಲ್ಲಿ ರಂಗೋಲಿ ಮಧ್ಯೆ ಇಡುವಂತ ಹಸುವಿನ ಸಗಣಿಯ ಉಂಡೆಗಳು ಕೇವಲ ಅಲಂಕಾರವಲ್ಲ, ಅವು ಸಾಕ್ಷಾತ್ ಲಕ್ಷ್ಮೀದೇವಿ ಸ್ವರೂಪ ಹಾಗೂ ಶ್ರೀಕೃಷ್ಣನಿಗೆ ಪ್ರಿಯವಾದ ಗೋಮಾತೆಯ ಪ್ರತೀಕಗಳಾಗಿವೆ. ಆ ಉಂಡೆಗಳನ್ನು ನಾವು ಗೌರಮ್ಮ ಮತ್ತು ಲಕ್ಷ್ಮೀದೇವಿ ಎಂದು ಭಾವಿಸಿ ಪೂಜಿಸುತ್ತೇವೆ. ಆದರೆ ಅನೇಕರು ಗಡಿಬಿಡಿಯಲ್ಲಿ ಆ ಉಂಡೆಗಳನ್ನು ಕಾಲಿನಿಂದ ತುಳಿಯುವುದು ಅಥವಾ ಕಾಲಿನಿಂದ ಪಕ್ಕಕ್ಕೆ ತಳ್ಳುವುದು ಮಾಡುತ್ತಾರೆ. ಇಂತಹ ತಪ್ಪುಗಳನ್ನು ಎಂದಿಗೂ ಮಾಡಬಾರದು. ಆ ಉಂಡೆಗಳನ್ನು ಕಾಲಿನಿಂದ ತುಳಿಯುವುದು ಅಂದರೆ ಸಾಕ್ಷಾತ್ ಮನೆಗೆ ಬಂದ ಲಕ್ಷ್ಮಿಯನ್ನು ಕಾಲಿನಿಂದ ಒದ್ದಂತೆ ಮಹಾಪಾಪವನ್ನು ತಂದೊಡ್ಡುತ್ತದೆ. ಇದು ದೇವತಾ ಅಪಚಾರವಾಗುತ್ತದೆ. ಆ ಸಗಣಿಯ ಉಂಡೆಗಳನ್ನು ಕಾಲಿನಿಂದ ತುಳಿಯುವ ಅಥವಾ ಪಕ್ಕಕ್ಕೆ ತಳ್ಳುವವರ ಮನೆಯಲ್ಲಿ ಸಿರಿ ಸಂಪತ್ತು ನಿಲ್ಲದೆ ಐಶ್ವರ್ಯವೆಲ್ಲ ನಾಶವಾಗುತ್ತದೆ ಮತ್ತು ಲಕ್ಷ್ಮೀದೇವಿಯು ಕೋಪಗೊಂಡು ಹೊರಟು ಹೋಗುತ್ತಾಳೆ. ಆದ್ದರಿಂದ ರಂಗೋಲಿ ಮತ್ತು ಸಗಣಿಯ ಉಂಡೆಗಳು ಇಟ್ಟಿರುವ ಹಾದಿಯಲ್ಲಿ ನಡೆಯುವಾಗ ತುಂಬಾ ಜಾಗರೂಕರಾಗಿರಬೇಕು. ಮುಖ್ಯವಾಗಿ ಮನೆಯ ಸಣ್ಣ ಮಕ್ಕಳು ಆಟವಾಡುತ್ತಾ
ಅವುಗಳನ್ನು ತುಳಿಯದಂತೆ ನೋಡಿಕೊಳ್ಳಬೇಕು. ಮಕ್ಕಳಿಗೆ ಸಗಣಿ ಉಂಡೆಗಳು ಹಾಗೂ ರಂಗೋಲಿಯ ಮಹತ್ವವನ್ನು ತಿಳಿಸಬೇಕು. ಸಾಯಂಕಾಲ ರಂಗೋಲಿ ತೆಗೆಯುವಾಗಲೂ ಆ ಸಗಣಿ ಉಂಡೆಗಳನ್ನು ಕೈಯಿಂದಲೇ ಭಕ್ತಿಯಿಂದ ಎತ್ತಿ ಗಿಡಗಳ ಬುಡಕ್ಕೆ ಹಾಕಬೇಕೇ ಹೊರತು ಕೇವಲ ಸಗಣಿ ಎಂಬ ಉದಾಸೀನತೆಯಿಂದ ಪೊರಕೆಯಲ್ಲಿ ಗುಡಿಸುವುದಾಗಲಿ ಅಥವಾ ಕಾಲಿನಿಂದ ತಳ್ಳುವುದಾಗಲಿ ಮಾಡಬಾರದು. ಹಾಗೆಯೇ ಹಬ್ಬಗಳಿಲ್ಲದ ಸಾಮಾನ್ಯ ದಿನಗಳಲ್ಲಿ ಸಿಂಹದ್ವಾರವೆಲ್ಲ ತುಂಬುವಂತೆ ಅತಿಯಾದ ಆಡಂಬರದ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕಬಾರದು. ಸಾಮಾನ್ಯ ದಿನಗಳಲ್ಲಿ ತುಳಸಿ ಕಟ್ಟೆಯ ಮುಂದೆ ಹಾಗೂ ಹೊಸ್ತಿಲ ಬಳಿ ಚಿಕ್ಕದಾಗಿ, ಅಂದವಾಗಿ ಮತ್ತು ಸ್ಪಷ್ಟವಾಗಿ ರಂಗೋಲಿ ಹಾಕಬೇಕು. ಗೀಚುಗೆರೆಗಳ ಗೊಂದಲದ ರಂಗೋಲಿ ಹಾಕಿದರೆ ನಮ್ಮ ಬದುಕು ಕೂಡ ಗೊಂದಲಮಯವಾಗುತ್ತದೆ. ರಂಗೋಲಿ ಎಷ್ಟು ಸ್ಪಷ್ಟವಾಗಿರುತ್ತದೋ ನಮ್ಮ ಆಲೋಚನೆಗಳು ಅಷ್ಟೇ ಸ್ಪಷ್ಟವಾಗಿರುತ್ತವೆ. ಇನ್ನು ಕೆಲವರು ರಂಗೋಲಿಗಾಗಿ ಪ್ಲಾಸ್ಟಿಕ್ ಸ್ಟಿಕ್ಕರ್ ಅಥವಾ ಅಚ್ಚುಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಅಂದ ಬರಬಹುದೇ ವಿನಃ ಪುಣ್ಯ ಸಿಗುವುದಿಲ್ಲ. ಕೈ ಬೆರಳುಗಳಿಂದ ಹಿಟ್ಟನ್ನು ಮುಟ್ಟಿ ಬಾಗಿ ರಂಗೋಲಿ ಹಾಕಿದಾಗ ಮಾತ್ರ ನಮ್ಮೊಳಗಿನ ನಾಡಿಗಳು ಉತ್ತೇಜಿತಗೊಂಡು ಶರೀರ ಮತ್ತು ಮನಸ್ಸಿಗೆ ಒಳ್ಳೆಯದಾಗುತ್ತದೆ. ಆ ಸ್ಪರ್ಶದ ಶಕ್ತಿ ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳಿಗೆ ಇರುವುದಿಲ್ಲ. ಹಾಗಾಗಿ ಇವು ಸಣ್ಣ ವಿಷಯಗಳೆಂದು ನಿರ್ಲಕ್ಷಿಸಬೇಡಿ. ಹಿರಿಯರು ಹೇಳಿರುವುದೆಲ್ಲ ನಮ್ಮ ಒಳ್ಳೆಯದಕ್ಕೆ. ರಂಗೋಲಿ ಹಾಕುವಾಗ ತಿಳಿಯದೆ ಮಾಡುವ ಇಂತಹ ತಪ್ಪುಗಳಿಂದಲೇ ಸಾಲ ಹೆಚ್ಚಾಗುತ್ತದೆ ಮತ್ತು ಗಳಿಸಿದ ಹಣವೆಲ್ಲ ಅನಾರೋಗ್ಯ ಹಾಗೂ ಕೋರ್ಟ್ ಕಚೇರಿಗಳ ಪಾಲಾಗುತ್ತದೆ. ಲಕ್ಷ್ಮೀದೇವಿಯು ಮನೆಯಲ್ಲಿ ನೆಲೆಸುತ್ತಿಲ್ಲ ಎಂದಾದರೆ ನಾಳೆಯಿಂದಲೇ ಈ ಪದ್ಧತಿಗಳನ್ನು ಬದಲಾಯಿಸಿಕೊಳ್ಳಿ. ಮುಂಜಾನೆ ಬೇಗನೆ ಎದ್ದು ಬಾಗಿಲು ತೊಳೆದು ಅಕ್ಕಿ ಹಿಟ್ಟಿನಿಂದ ಸುಂದರ ರಂಗೋಲಿ ಹಾಕಿ 4 ಕಡೆ ಗೆರೆ ಎಳೆದು ಹಳದಿ ಕುಂಕುಮದಿಂದ ಅಲಂಕರಿಸಿ. ಹೀಗೆ ಮಾಡಿದರೆ ಕೆಲವೇ ದಿನಗಳಲ್ಲಿ ಬದಲಾವಣೆ ಕಾಣುತ್ತದೆ. ಮಾನಸಿಕ ಪ್ರಶಾಂತತೆ, ಆರ್ಥಿಕ ಪ್ರಗತಿ ಸಿಗುವ ಜೊತೆಗೆ ಅನಗತ್ಯ ಖರ್ಚುಗಳು ಮತ್ತು ಸಾಲದ ಬಾಧೆ ತೀರಲಿವೆ. ಲಕ್ಷ್ಮೀ ಕಟಾಕ್ಷ ಸದಾ ನಿಮ್ಮ ಮೇಲಿರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.